ಇದು ನೋಡಿ ಮಹಾ ತಿರುವು ಟ್ವಿಸ್ಟ್ ಅಂದ್ರೆ ಸೂಪರ್ ಆಗಿ ಈಗ ಬರ್ತಾ ಇದೆ ಸಂಚಿಕೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಅರ್ಜುನ್ ಮತ್ತೆ ನಿಧಿ ಒಂದು ನಿಶ್ಚಿತಾರ್ಥ ಸಂಭ್ರಮ ಮನೆಯಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಬಹಳ ಚೆನ್ನಾಗಿ ಬರ್ತಾ ಇದೆ. ಆದ್ರೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿರುವುದು, ರಿಂಗ್ ಅನ್ನ ಹಾಕಿರುವುದೇ ಒಂದು ಕರ್ಣ. ಯಾವ ರೀತಿ ಅಂದ್ರೆ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಕೂಡ ಬರ್ತಾ ಇದೆ. ಕರ್ಣ ಮತ್ತೆ ನಿಧಿಯ ಒಂದು ಎಂಗೇಜ್ಮೆಂಟ್ ಆಗೋಯ್ತು, ಬಟ್ ಅಲ್ಲಿ ಮನೆಯವರಿಗೆ ಕರೆಕ್ಟಾಗಿ ಅರ್ಥನೂ ಆಗ್ಲಿಲ್ಲ, ಗೊತ್ತೂ ಆಗ್ಲಿಲ್ಲ. ಆ ರೀತಿಯ ಒಂದು ಟ್ವಿಸ್ಟ್ ಬದಲಾವಣೆಗಳು ಸಹ ಧಾರಾವಾಹಿಯಲ್ಲಿ ಬಂತು. ಈ ಒಂದು ಸಂಚಿಕೆಗಾಗಿ ಜನರು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ಬರುತ್ತೆ ಅಂತ. ಅದೇ ಫೈನಲಿ ಈಗ ಸಂಚಿಕೆ ಕೂಡ ಸಹ ಬಂದಿದೆ, ರಿವೀಲ್ ಆಗಿದೆ. ಎಲ್ಲರೂ ಕೂಡ ನೋಡ್ಬೋದು, ಖುಷಿ ಪಡ್ಬೋದು. ಭವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸಿದ್ರೆ. ಇನ್ನ ಕಿರಣ್ ರಾಜ್ ಅವರು ಕರ್ಣ ಪಾತ್ರವನ್ನ ಸಹ ಸಕ್ಕದಾಗಿ ನಿಭಾಯಿಸಿದ್ರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಈ ಒಂದು ಧಾರಾವಾಹಿ. ಕರ್ಣ ಮತ್ತೆ ನಿಧಿಯ ಮದುವೆನ ನೋಡ್ಬೇಕು ಅಂತ ಜನರು ವೆಯ್ಟ್ ಮಾಡ್ತಿದ್ರೆ, ಅಲ್ಲಿ ಅರ್ಜುನ್ ಎಂಟ್ರಿ ಆಗಿ ಎಂಗೇಜ್ಮೆಂಟ್ ಸಹ ಮಾಡ್ಕೊಳ್ಳೋಕೆ ಮುಂದಾಗ್ತಿರುವಂತದ್ದು. ಬಟ್ ಅಲ್ಲಿ ಮಹಾ ತಿರುವು ಎದುರಾಗಿ ಕರ್ಣ ರಿಂಗ್ ಅನ್ನ ಲಾಸ್ಟ್ಗೆ ಫೈನಲ್ ಆಗಿ ಒಂದು ಬೆರಳಿಗೆ ತೊಡಿಸುವಂತದ್ದನ್ನ ಗಮನಿಸಬಹುದು. ಅದು ಕೂಡ ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಬಹಳಷ್ಟು ಸಖತ್ತಾಗಿರುವಂತಹ ಒಂದು ಟ್ವಿಸ್ಟ್. ಮನೆಯವರಿಗೆ ಗೊತ್ತೇ ಆಗೋದಿಲ್ಲ ಅದು ಕರ್ಣನೇ ಹಾಕಿರುವಂತ ರಿಂಗ್ ಅಂತ. ಎಲ್ರು ಕೂಡ ಅರ್ಜುನ್ ಹಾಕಿರೋದು ಅನ್ಕೋತಾರೆ. ಅದೇ ಟ್ವಿಸ್ಟ್ ಮಿಸ್ ಮಾಡದೆ ನೋಡಿ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ.